ಯಾರೆಲ್ಲ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2 ಅಲ್ಲಿ ರಿವ್ಯಾಲ್ಯೂಷನ್ ಮತ್ತು ರೀಟೋಟಲಿಂಗ್ ಅಪ್ಲೈನ ಮಾಡಿದರೆ ನಿಮಗೆ ಬಂದ್ಬಿಟ್ಟು ರಿವ್ಯಾಲ್ಯೂಷನ್ ರಿಸಲ್ಟ್ ಅನ್ನೋದು ಆಗಲೇ ಅನೌನ್ಸ್ ಆಗಿದೆ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಲಿಂಕ್ನ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ 3 ಡಾಟ್ ಇದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ PUC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ಸೊ ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಅನ್ನೋದು. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ PUC ಎಕ್ಸಾಮ್ 2 ರಿವ್ಯಾಲ್ಯೂಷನ್ ಮತ್ತು ರೀಟೋಟಲಿಂಗ್ ಯಾರೆಲ್ಲ ಅಪ್ಲೈನ ಮಾಡಿದರೆ ರಿಸಲ್ಟ್ ಅನ್ನೋದು ಆಗಲೇ ಅನೌನ್ಸ್ ಆಗಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕೊಳ್ಳಿ. ಮತ್ತು ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆಯಲ್ಲ, ಆರ್ಟ್ಸ್ ಆಗಿರೋರು ಆರ್ಟ್ಸು, ಕಾಮರ್ಸ್ ಆಗಿರೋರು ಕಾಮರ್ಸು, ಸೈನ್ಸ್ ಆಗಿರೋರು ಸೈನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿವ್ಯಾಲ್ಯೂಷನ್ ರಿಸಲ್ಟು ಮತ್ತು ರೀಟೋಟಲಿಂಗ್ ಯಾರೆಲ್ಲ ಅಪ್ಲೈನ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಸಬ್ಜೆಕ್ಟ್ದು. ಸೊ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ತುಂಬ ಜನ ಕೇಳ್ತಿದ್ದೀರಾ ಎಕ್ಸಾಮ್ 3 ಅನ್ನೋದು ಈ ತಿಂಗಳಲ್ಲಿ ನಡೆಯುತ್ತೆ ಅಂತ ತುಂಬ ಜನ ಕೇಳ್ತಿದ್ದೀರಾ. ಈ ತಿಂಗಳಲ್ಲಿ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ನೆಕ್ಸ್ಟ್ ಇಯರ್ ಏನಾದ್ರು ಇತ್ತು ಅಂದರೆ ಎಕ್ಸಾಮ್ 3, ಸೊ ಎಕ್ಸಾಮ್ 1 ಎಕ್ಸಾಮ್ 2 ಕಂಪಲ್ಸರಿ ಇರುತ್ತೆ 2027ಕ್ಕೆ. ಎಕ್ಸಾಮ್ 3 ಅನ್ನೋದು ಡೌಟು. ಸೊ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ. ಸೊ ಈಗ ಬಂದ್ಬಿಟ್ಟು ರಿವಲ್ಯೂಷನ್ ಮತ್ತು ರೀಟೋಟಲಿಂಗ್ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿದೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಪ್ಲಾನ್ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.